ಜೊತೆ ರಾಜಶೇಖರ್ ಸರ್ ನಿಂಬರಿಗೆ ಅವರು ಇದ್ದಾರೆ. ಅವರು ಕೃಷಿ ತೋಟದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ನಾವು ನೋಡಿದೇವೆ. ಎಲ್ಲರಿಗೂ ನಮಸ್ಕಾರಗಳು. ಸರ್ ಹೇಳಿದ್ರು ನಮ್ಮಲ್ಲಿ ವಿಷಯವಾದ ಭಂಡಾರ ಅಂತೇಳಿ, ಆದರೆ ಅವರಷ್ಟು ಪ್ರಯತ್ನಗಳನ್ನು ನಾವು ಮಾಡಿಲ್ಲ. ನಾವು ಭಾಳ ಮಾಡ್ಬೇಕಂತ ಅವ್ರದ್ದು ಎಲ್ಲ ಅವ್ರು ಮಾಡಿದ ಕಾರ್ಯಗಳನ್ನು ನೋಡ್ಬೇಕಾದ್ರೆ ನಮ್ಗೆ ಅರ್ಥ ಆಗ್ಯದ. ಈಗ ನಾವು ಇನ್ನೂ ಒಂದು ಜರ ಭಾಳ ಮಾಡ್ಬೇಕು. ಭಾಳ ಅಂದ್ರೇನು, ನಾವು ಇನ್ನೂ ಉನ್ನತದಾಗಿದ್ದೆವು. ಅದನ್ನು ಮುಂದಿನ ದಿನಮಾನದೊಳಗೆ ಕೆಲವೊಂದು ಅವರಿಂದ ಅದು ತಿಳ್ಕೊಂಡು ಕಲಿತು ಮಾಡಿ ಅದರ ಸದುಪಯೋಗ ಮಾಡ್ಕೋತೇವೆ ಅಂತ ಹೇಳಿ ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಎಲ್ಲರಿಗೂ ಹೇಳುವ ವಿಷಯ ಏನಪ್ಪ ಅಂದ್ರೆ, ಸರಳವಾಗಿ ಬದುಕು ಸಾಗಿಸೋದು. ಯಾವುದೇ ಸಂಬಂಧಪಟ್ಟ ಒಕ್ಕಲ್ತನನೇ ಆಗಲಿ, ಬಿಸ್ನೆಸ್ಸೇ ಆಗಲಿ, ನೌಕರಿನೇ ಆಗಲಿ, ಯಾವುದೇ ಇದ್ರೂ ಸರಳವಾಗಿ ಬದುಕೋದ್ರಿಂದ ಜೀವನ ಸರಳ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಿಪಾಟಿ ಬಿದ್ದದಲ್ರಿ. ಹಾಂ ರೀ, ಇದೇ ಖರೆ ನೋಡಿ. 18 ವರ್ಷ ಆಯ್ತು ನೀರಿಲ್ರಿ ಸರ್. ಬರೀ ಒಳಗೆ ಬರ್ರಿ ಹೋಗ್ರಿ. ಹ್ಞೂ ರೀ. ಮತ್ತು ಯಾವಾಗೂ ಬಾಡಂಗಿಲ್ಲ ರೀ. ಮೇ ತಿಂಗಳದಾಗ ಸಹಿತ ಬಾಡಂಗಿಲ್ಲ ರೀ ಗಿಡ. ಇವಕ್ಕೆ ನೀರು ಬಿಡು. ಆಮೇಲೆ ನೀರು ಬಿಡ್ಬೇಕಾದ್ರೆ ಜೀವಾಮೃತ ಬಿಡೋ ಸಂಬಂಧ ಇಲ್ಲಿ ಬಿಡ್ತೇವೆ ರೀ. ಇಲ್ಲಿ ಕಾವಲಿ ಅದ್ರಿ ಒಂದು. ಈ ಕಾವಲ್ಯಾಗ ಅಷ್ಟೇ ಸಾವಕಾಶ 8 ಕಾವಲಿ ಅದಾವ ರೀ. 8 ಕಾವಲ್ಯಾಗ ಅಷ್ಟೇ ಬಿಡ್ತೇವೆ. ಮತ್ತು ಇಲ್ಲಿ ಗಿಡದಾಗ ಇಲ್ರಿ ಒಟ್ಟ. ಇಲ್ಲಿ ಗಿಡದಾಗ ಬಿಡಂಗಿಲ್ಲ, ನೀರು ಬಿಡಲ್ರಿ. ಹಿಂಗೆ ಇರೋದ್ರಿ. ಇಷ್ಟು ಒಣಗಿ ಆದ್ರಿ. ಮತ್ತು ಇಷ್ಟ ಅಜ್ಜಿ ಕಾಯಿ ಹೆಂಗೆ ಮುಗಿಸ್ತೇವೆ ನೋಡ್ರಿ. ನೀರು ಬಿಡ್ಲಾರ ಗಿಡ ಅದು ಅಂದ್ರೆ ಇದು ವಾತಾವರಣದೊಳಗಿನ 1 kg ಮಣ್ಣು ರೀ. ಮೆತ್ತಗಂದು ಮಣ್ಣು 1 kg ಮಣ್ಣು ಪ್ರತಿದಿನ 6 ಲೀಟರ್ ನೀರು ತಕ್ಕೋತದ ರೀ. 1 ಕಿಲೋ ಮಣ್ಣು 6 ಲೀಟರ್ ರೀ ಪ್ರತಿ ದಿವ್ಸಕ್ಕೆ. ಹೌದು. ಅಂದ್ರೆ ಇದ್ರ ಬಡ್ಡ್ಯಾಗ ಒಂದು 20 kg ಮೆತ್ತನ ಮಣ್ಣು ಇದ್ರಿ 120 ಲೀಟರ್ ನೀರು ಬಂತಲ್ಲ. ಅಗ್ದಿ ಚಲೋ ನೀರು, ಅಗ್ದಿ ವಾತಾವರಣದಿಂದ ಸೋಸಿದ ನೀರು, ಫಸ್ಟ್ ಕ್ಲಾಸ್ ನೀರು ರೀ. ನಾವು ಯಾರು ಬಿಸಿಲೇರಿನೂ ನೀರಲ್ಲ, ಬಿಸಿಲೇರಿ ನೀರು ಅಲ್ರಿ. ಅಗ್ದಿ ದೇವ್ರು ಕೊಟ್ಟಂತ ಅಮೃತವಂತ ನೀರು. ಅದಕ್ಕಾಗಿ ಇದು ಇಟ್ಟ ಅಗ್ದಿ ಯಾವಾಗ ಬೇಕಾವ ಹಿಂಗೆ ಸಶಕ್ತವಾಗಿ ಬೆಳಿತೀವಿ ರೀ. ಮತ್ತು ಯಾವ ಗಿಡಕ್ಕೂ ಒಟ್ಟ ಚಿಕ್ಕಿ ಬೀಳಂಗಿಲ್ಲ ರೀ. ಚಿಕ್ಕಿ ಭಾಳ ಬಿಟ್ಟಿರ್ತಾವ ಈ ನಿಂಬೆ ಗಿಡಕ್ಕೆ ರೀ. ಇದಕ್ಕೆ ಇದು ಇದನ್ನೇ ಭಾಳ ರೀ. ಇದಕ್ಕೆ ಒಂದು ಕಾಯಿ ಇದು ಒಂದು ಚಿಕ್ಕಿ ಬಿತ್ತಂದ್ರೆ ಇದಕ್ಕೆ 8 ತೊಳೋದಿಲ್ಲ. ಇದು ರೇಟ್ ಡೌನ್ ಸಿಕ್ಕಿ ಕಂಟ್ರೋಲ್ ಮಾಡ್ಲಕ್ಕ ನೀವು ಅನುಸರಿಸೋದು ಮೆಥಡ್ ಏನು? ಇದು ನೀರು ನಿರ್ವಹಣೆ. ಮಳೆ ಬರೋ ಮುಂದಾಗ ಇಲ್ಲಿ ಏನೋ ಇದು ಭೂಮಿ ಒಳಗೆ ತೇವಾಂಶ ಇರ್ತದಲ್ರಿ. ಈ ತೇವಾಂಶ ಇದ್ದಾಕ್ರೆ ಯಾವಾಗಲೂ ಮ್ಯಾಗಿನೂ ನೀರು ಕೊಡಬಾರ್ದು ರೀ. ಇದಕ್ಕೆ ಒನ್ಯಾದ್ರಿ ಈಗ ಹದವರಿತ ನೀರು ಕುಡ್ದತ್ತಾರಲ್ಲ. ಆಮೇಲೆ ನೀರು ಕೊಟ್ರೂ ಗಿಡದ ಹೊರಗಿನ ಬಾಜು ನೀರು ಕೊಡಬೇಕು ಹೊರತು ಗಿಡದ ಒಳಗೆ ನೀರು ಕೊಡಬಾರ್ದು. ತಂಪಿದ್ದಕ್ಕರ ಹಸಿ ಇದ್ದಕ್ಕರ ನೀರು ಕೊಡಬಾರ್ದು ಒನ್ಯಾದು. ಆಮೇಲೆ ಯಾವಾಗಲೂ ಅತಿಯಾದ ನೀರೇ ಅದಕ್ಕೆ ವೈರಿ ರೀ. ನೀರೇ ವೈರಿ ರೈತಗ್ರಿಗೆ. ಆಮೇಲೆ ಬಾರ್ಡರ್ದೊಳಗೆ ಈ ಉತ್ತರ ಮತ್ತು ಪಶ್ಚಿಮದೊಳಗೆ ನಾವು ಗಾಳಿ ತಡೆ ಮಾಡಲಿಲ್ಲಂದ್ರೂ ಕ್ಯಾಂಕರ್ ರೋಗ ಬರ್ತದೆ ರೀ. ಅದು ಭಾಳ ಮೇನ್. ಬ್ಲಡ್ ಕಂಟ್ರೋಲ್ ಆಗೋದಿಲ್ಲ. ಅದು ಒಂದು ನಾವು ಅದನ್ನು ತೋರಿಸ್ತೀನಿ ರೀ ನಿಮಗೆ. ಅದು ಒಂದು ಭಾಳ ಚಾಜು ತಪ್ಪಲಾರ್ದೆ ಮಾಡ್ತೇವೆ ರೀ. ಉತ್ತರಕ್ಕೆ ಮತ್ತು ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ಎರಡು. ಅದು ಆಷಾಢ ಗಾಳಿಯನ್ನು 2 ತಿಂಗಳು ಬೀಸ್ತದಲ್ಲ ರೀ. ಹಿಂಗೆ ಅದು ಒಳಗೊಮ್ಮೆ ಹಿಂಗೆ ಮೂಲಿ ಮೇಲೂ ಬೀಸ್ತದೆ ರೀ. ಅದಕ್ಕೆ 2 ಕಡೆ. ಇವು 2 ಕಡೆ ನಾವು ಗಾಳಿ ಬರ್ಲಾರ್ದಾಗ ನೋಡ್ಕೊಂಡೇವ ಅಂದ್ರೆ ಕಚ್ಚು ಒಟ್ಟಾಗಿ ಬೀಳೋದಿಲ್ಲ. ಈಗ 40 ಚೀಲ 50 ಚೀಲ ಕಾಯಿ ಹರಿದಿರ್ತೇವಲ್ರಿ, ಎಲ್ಲಾನು ಎಕ್ಸ್ಪೋರ್ಟ್ ಆಗಂಥದ್ದು ಇರ್ತದೆ. ಯಾವ ಅದ್ರಾಗಿನ 4 ಕಾಯಿ ತೆಗೆದು ಅಂತ ಇರೋದಿಲ್ಲ. ಅದು ನಮ್ಗೆ ಹೆಚ್ಚಿಗೆ ಉತ್ಪನ್ನ ರೀ. ಎಲ್ಲ ಮಾಡಿ ಮಟ್ಟಿ ಎಲ್ಲದಕ್ಕೂ ಹೋಗ್ತಿರ್ತದೆ ರೀ. ನಾವು ಅದೇನು ತೆಗೆದು ಒಗದಿದ್ದಿರ್ತದಲ್ಲ ಅದು ಮಾರ್ತೇವಲ್ರಿ, ಅದು ನಮ್ಗೆ ಲಾಭ ಆಗ್ತದೆ ರೀ. ಇವು 6,30,000 ರೂಪಾಯಿ ಆಗ್ಯದ ರೀ. 70 ಗಿಡ ಅದಾವ ರೀ. ಅದು ನಮ್ಮ ಅಗತಿ ಮಾಡಂಗಿಲ್ಲ ರೀ. 20 ವರ್ಷ ಆಯ್ತು ಅಗತಿ ಮಾಡಿಲ್ಲ, ನೀರು ಬಿಟ್ಟಿಲ್ಲ, ಕಸ ತೆಗೆದಿಲ್ಲ. ನಿಂಬೆ ಗಿಡ 70 ಅದಾವ್ರಿ. 70 ಯಾವ್ರಿ ಇವು. ಒಮ್ಮೊಮ್ಮೆ 7 ಲಕ್ಷ 10 ಲಕ್ಷ ತನಕನೂ ಆಗ್ಯದ ರೀ. ಕಾಯಿ ಹರಿಬೇಕಾದ್ರೆ 40 ಕಾಯಿ ಹರಿದಿದ್ದೇವೆ ರೀ. ಈಗ 4,000 5,000 6,000 7,000 ರೇಟ್ ಚಲೋ ಇರ್ಬೇಕು ರೀ. ರೇಟ್ ಚಲೋ 7,000 ತನಕ ಹೋಗ್ತೀವಿ ರೀ. ಮತ್ತು ಈ ಟೈಪ್ ನಾವು ಏನೂ ಮಾಡ್ಲಾರ್ದೇನೆ ಬೆಳ್ಕೊಳ್ಳೋ ಮುಂದಾಗ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತೇಳಿ ಏನು ಬಸವಣ್ಣವ್ರು ಅಂತಾರಲ್ಲ, ಹಂಗೆ ಎಲ್ಲರೂ ಒಕ್ಕಲ್ತನ ಇರೋದೇ ಬೇರೆ ಆದ್ರಿ, ಮಾಡೋದೇ ಬೇರೆ ಮಾಡ್ಕತ್ತಾರ. ನಮ್ಮಂಥವ್ರು ಯಾರೇ ಹೋಗಿ ಹೇಳಿದ್ರೆ ಅದೇನೋ ಕರಿಯದೆ ಬರುವವನು ಬರಿಗಾಲಿನಿಂದ ತಿರುಗುವವನು ಬರೆಯದೆ ಕೆರೆಯಲ್ಲಿ ಹೊಡಿ ಅಂತ. ಹಂಗೆ ನಾವು ಎಲ್ಲೋ ಒಬ್ಬೊಬ್ರು ಪಡನೇ ಇದು ಡೈವ್ಯಾಕ್ ಬರ್ತದೆ ರೀ. ಬರೀ ಒಣಗ ಕಟ್ಟಿರ್ತಾವ ನೋಡ್ರಿ ಗಿಡದಾಗ. ಒಣಗ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಅಂಟು ಸೋರ್ಲಕತ್ತಿರ್ತದೆ ರೀ. ಅಂಟು ಸೋರಿದ್ದು ಇನ್ನು ಇಡೀ ಇವನು ಹೊಲಾನೇ 100 ಅದಾವೋ 200 ಅದಾವೋ 300 ಅದಾವೋ, ರೋಡ್ ಮಗಲಾಗ ಅದ, ಊರು ಸಮೀಪ ಅದ.
ನನಗೆ ಗೊತ್ತಾದವ ನಾ ಹೇಳಿಲ್ಲ ಅಂದ್ರೆ ನಾನೇ ದ್ರೋಹ ಬಗ್ದಂಗೆ ಆಗ್ತದ ಅಂತ ಹೇಳಕ್ಕೆ ಹೋದ್ರೆ ಒಬ್ರಿ ಇಬ್ಬರು ಅಣ್ಣ ತಮ್ಮ ದಗದ ಮಾಡಿ ಬಂದು ಕಟ್ಟಿ ಮ್ಯಾಗ ಕೂತು ನಾಷ್ಟ ಮಾಡ್ಲಕತ್ತಿದ್ರು ಉಪ್ಪಿಟ್ಟ. ನಾ ಮೋಟರ್ ಸೈಕಲ್ ತರಬೇಕಿಸಿಂದ ಇಂಡಿ ಬೆಲೆಕ್ಕೆ ಈಚೆ ಕಡೆ ಇಲ್ಲೇ ಇಂಗ್ಲೀಷ್ ಶಾಲೆ ಬೆಲೆಕ್ಕೆ ಇಂಗ್ಲೀಷ್ ಶಾಲೆ ಬೆಲೆಕ್ಕೆ ನಾ ತರಬೇಕಿಸಿಂದ ಹೊಲದ ಮಾಲಕ್ರಿ ನೀವೇ ಏನ್ರಿ ಅಂತ ಕೇಳ್ದ. ಯಾರು ನೀ ಯಾವ್ರವ ನೀ ಅಂತ ಕೇಳಿದ್ರು ಅವ್ರು ನನಗೆ. ನಾ ಏನು ತಿಳ್ಕೊಳ್ಳಿಲ್ಲ ಬಿಡ್ರಿ, ನನಗೆ ರಗಡೆ ಇದು ಮಾಡ್ತೀರಿ ಎಲ್ಲರೂ. ಅದ ಮತ್ತು ಇವು ನಿಂಬಿಡ ನಿಮ್ಮನೆ ಏನ್ರಿ? ಹೌದ್ರಿ ನಮ್ಮನೆ. ಹೌದು ನಮ್ಮನೆ ಯಾತಂದ್ರೆ ಅವ್ರಿಬ್ರು ನಾನು ಬಾ ಅಲ್ಲಿಲ್ಲ ಕುಂದ್ರಲಿಲ್ಲ, ನಾ ಇವು ಯಾವುದೂ ತಲೆ ಹಾಕೊಳ್ಳಿಲ್ಲ. ನಾ ಏನು ಮಾಡ್ಬೇಕಾಗ್ಯದ ಅವ್ರಿಗೊಂದು ವಿಷಯ ಹೇಳಬೇಕು. ಈ ನಿಂಬೆ ಗಿಡಕ್ಕೆ ಎಲ್ಲ ಟೊಂಗೆ ಒಣಗುದು, ಎಲೆ ಹಳದಿ ಆಗೋದು ಆಲಕತ್ಯಾವ, ಮತ್ತು ಇವು ಎದ್ರ ಸಂಬಂಧ ಆಗ್ಯಾವ ನಿಮ್ಗೆ ಗೊತ್ತಾಗ್ಯದ ಏನ್ರಿ ಅಂತ ಕೇಳ. ಹಂಗೆ ಆತಾವ, ಹಂಗೆ ಚಲೋ ಆತಾವ, ಹಂಗೆ ಆತಾವ, ಎಟ್ಟ ಆತಾವ, ಎಲ್ಲ ನಡೆಯದಪ್ಪ. ಮನ್ಷ್ಯಾಗ ನೆಗಡಿ ಬರಬಾರ್ದು, ಉರಿ ಬರಬಾರ್ದು ಅಂದ್ರೆ ಹೆಂಗೆ ಬರುವೆಲ್ಲ ಆತಂದ್ರಿ. ಇಲ್ರಿ ಅದಕ್ಕೆ ಗಿಡಕ್ಕೆ ಅಂಟ ಸೋರಿರ್ತದ, ನಾನು ಗಿಡ ಹಿಂಗೆ ಆಗಿದ್ದು ಈಗ ನಾನು ಚಲೋ ಆಗ್ಯಾವ, ನೀವು ನಾ ಮಾಡ್ದಂಗೆ ಮಾಡಿದ್ರಪ್ಪ ಆತ ಚಲೋ ಆತಾವ. ನೋಡೋಣ ಈಗ ಇಂಟಿಗೆ ಹೊಂಟಿದೇನು ನೀವು ಹೋಗೋ ಮುಂದಾಗ ನಮ್ಮ ಹಾಯ್ ಮಾಡೋಣ ಅಂದ್ರೆ ಕಮಿಷನ್ ಏಜೆಂಟ್ರಿ ಏನು ಇನ್ಶೂರೆನ್ಸ್ ಮಾಡೋರು ಆ ಟೈಪ್ ಬಿಹೇವ್ ಮಾಡಿದ್ರಿ ಅವರು. ನಾವು ಇಲ್ಲಿ ವಸ್ತ್ರ ಸಾರಿಗೆ, ನೂಲಿ ಸಾರಿಗೆ, ವಾಲಿ ಸಾರಿಗೆ ಎಲ್ಲ ಬೈತಿದ್ದೆವು. ನೀವು ರೈತರ ತೋಟಕ್ಕೆ ಹೋಗಂಗಿಲ್ಲ, ಅವ್ರ ಬಲ್ಯಕ್ಕೆ ಹೋಗಿ ಅವ್ರಿಗೂ ದಾಡ್ರಿ ಇರ್ತಾರ, ಶಾಣ್ಯರು ಇರಂಗಿಲ್ಲ, ಮುಗ್ಧರು ಇರ್ತಾರ, ಅವ್ರಿಗೆ ತಿಳುವಳಿಕೆ ಕಮ್ಮಿ ಇರ್ತದ, ನೀವು ತಿಳಿದವ್ರು ಯಾಕೆ ಹೇಳಬಾರ್ದು ಅಂತಂದ್ರೆ ನಮ್ಗೆ ಮೊನ್ನೆ ಅನುಭವ ಐತ್ರಿ. ಅವ್ರು ಯಾಕೆ ಮಂದಿ ತೋಟಕ್ಕೆ ಬರಂಗಿಲ್ಲ, ಅವ್ರು 2 ಲಕ್ಷ ರೂಪಾಯಿ ಪಗಾರ ಅದ, ಚಲೋ ಚೇಂಬರ್ ಅದ, ಅಗ್ದಿ ಮೊಬೈಲ್ ಅದ, ಫ್ಯಾನ್ ಅದ, ಕಂಪ್ಯೂಟರ್ ಅದ, ತಿರ್ಗಾಡ್ಲಕ್ಕೆ ಗಾಡಿ ಅದ, 2 ಲಕ್ಷ ರೂಪಾಯಿ ಪಗಾರ ಕೊಟ್ಟವ್ರು. ನಾವು ಏನು 2 ರೂಪಾಯಿ ಪಗಾರ ಬೀಳಂಗಿಲ್ಲ, ನಾವೇ ಹೇಳಿದ್ರೆ ಹಂಗೆ ಮಾಡಿದ್ರು ಅವರು. ಮತ್ತು ಇಷ್ಟೆಲ್ಲ ಸೌಕರ್ಯ ಇದ್ದವರು ಅವ್ರು ಯಾಕೆ ಬಿಟ್ಟು ಬಂದು ಇವ್ರ ಕೈಲಿ ಹಿಂಗೆ ಮಾಡ್ಸ್ಕೊಂಡ್ರೆ ಅದಕ್ಕೆ ಅವ್ರು ತಪ್ಪಲ್ಲ ಅಂತ ನನಗೆ ಅನಿಸ್ತು. ಆದರೂ ಅದು ಏನು ತೊಟ್ಲ ತೂಗಿ ಯಾವಾಗ ನಿಂದಿರ್ತದೆ, ಯಾವಾಗ ತಿಳುವಳಿಕೆ ಬರ್ತದೆ. ನಾವೇ ಎಲ್ಲ ಸುದ್ದಿ ಮಾಡ್ಲಿಕ್ಕೆ ಹೋದ್ರೆ ಆಗೋಲ್ಲ ಅಂತ ತಿಳ್ಕೊಂಡು ಶಿವಾಯ ನಮ್ಮ ಅಂತ ಬಂದೇವ್ರಿ. ಈಗ ಅದಕ್ಕೆ ಭಾಳ ಬೆಚ್ಚಗಾಡ್ಕತ್ತದ. ನಾವು ಒಳಗೊಮ್ಮ ಈ ಮೈ ಬಲ್ಯಾಕ ಸನಿ ಹಾಯ್ದ್ರೇ ಝಳ ಬಡ್ಲಿಕ್ಕೆ ಶುರು ಮಾಡ್ತಾರೆ 10 ಮಣಿಗೆ. ನಾವೆಲ್ಲ ದನ ಕರ ಕಟ್ಟಿ ಮೇವು ಹಾಕಿ ಹಂಡಿ ತಳಿಸಿ ನೀರು ಕುಡಿಸಿ ಎಲ್ಲ ಮಾಡಿಸಿ ನಿಮ್ಗೆ ಹೋಗ್ತಾರೆ 8-9 ಆಗ್ತದೆ ಮನೆಗೆ. ನಾವು ಇಲ್ಲೇ ಮನಿ ಬಲ್ಯಕ್ಕೆ ಆಡ್ದಾಗಿರ್ತಾರೆ 10 ಮಣಿಗೆ ರೈತರಿಗೆ ನಸಿಕ್ನಾಗೂ ಇರ್ತದೆ. ಇದು ಕೂತಿದ್ದೆ ಪಾಯ್ಪಿರಿ ಇದು. ಒಟ್ಟ ಒಂದು ನಿಮಿಷ ಪುರ್ಸತಿಗೆ ಇರಂಗಿಲ್ಲ, ಮಾಡ್ಲಾರ್ದೆ ಬಿಡ್ತಂದ್ರೆ ಸ್ವತಂತ್ರ ಖರೆ. ಅಂತ ಬ್ಯಾಸಿಯಾಗಿ ಒಳಗೊಮ್ಮೆ ಏನು ಮಾಡ್ತೇವ್ರಿ, ಆ ನಿಂಬಿಯಾಗಿ ಹಾಕಿದ್ದು ಬಿಟ್ಟು ಆ ಜೋಳದ ಹೊಲ್ದಾಗ ಹೋಗಿ ಹಾಸ್ಕೊಂಡು ಬರೀ ಅಂಡ್ರವೇರ್ ಮೇಲೆ ಮನ್ಕೊಂಡಿರ್ತಿದ್ದೆವು, ಚಾಟಿ ಸಹಿತ ಕಾದಿರ್ತಿದ್ದೆವು. ಆದರೂ ಮನ್ಕೊಂಡಾಕರ ಮೈ ತೊಯ್ದು ಕಿಸಿಂದ ಗಾಳಿ ಹಾಕೋತಿರ್ತೇವೆ ಒಂದು ಸಾವನ್ನ ಅಲ್ಲಿ ಬೇಲ ಮನ್ಕೊಂಡ್ರೆ. ಅಂಥ ಟೈಮ್ದಾಗ ಈ ಮನ್ಯಾಗ ಬಂದು ಕಿಟಕಿ ಬಾಗಲ ಮುಚ್ಚಿ ಒಂದು ಗಾದಿ ಹಾಸಿ ಒಂದು ರಗ್ ಹೊಸ್ಕೊಂಡು ಮನ್ಕೊಂಡ್ರೆ ಹೆಂಗೆ ಆಗ್ತರಿ ತುಂಬ. ಅಲ್ಲಿ ಮನ್ಕೊಂಡ್ರೆ ಬರೀ ಮೇಲೆ ಮನ್ಕೊಂಡ್ರೆ ತ್ರಾಸ ಆಗ್ತದ. ಹಂಗೆ ಈ ಗಿಡದ ಬಡ್ಡೆ ನೀರು ಬಿಡೋದ್ರಿಂದ ಏನು ಮಾಡ್ತಾರೆ, ಈ ನೀರಿನೊಳಗಿನ ಲವಣಗಳು ಇರ್ತಾವಲ್ರಿ. ಆಮೇಲೆ ನೀರು ಬಿಟ್ಟಲ್ಲಿ ಸಾವಯವ ಇಂಗಾಲ ಕಾರ್ಬನ್ ಏನೋ ಇರ್ತದೆ, ಸಾಯಿಲ್ ಕಾರ್ಬನ್, ಅದು ಡೌನ್ ಹಾಕೋತ ಹೋಗ್ತಾರೆ. ಎಷ್ಟು ಸಲ ನಾವು ನೀರು ಬಿಡ್ತೇವೆ ಆ ಸಲ ಮಣ್ಣಾಗಿನ ಡೌನ್, ಅದು ATMದಲ್ಲಿ ರೊಕ್ಕ ತೆಗ್ದಂಗೆ ರೀ. ಅದು ನಾವು ನೀರು ಬಿಟ್ಟಾಕರೊಮ್ಮೆ ಮಣ್ಣಿನ ಶಕ್ತಿ ಕಮ್ಮಿ ಆಗ್ತಿರ್ತದೆ. ಅವಾಗ ನೀರಿನೊಳಗಿನ ಲವಣಾಂಶನೂ ಶೇಖರಣೆ ಆಗ್ತದೆ. ಈ ಮಣ್ಣ ಕಣಗಳ ನಡ್ಬರ್ಕ ಗ್ಯಾಪ್ ಇರ್ತದೆ. 50% ತೇವಾಂಶ, 50% ಗಾಳಿ ಆಡುವಿಕೆ ಇರ್ತದಲ್ಲ. ಆ ಅಂದ್ರೆ ಈ ಚೀಲ ಒಟ್ಟಿರ್ತೇವೆ ಮನ್ಯಾಗ, ಚೀಲ ಒಟ್ಟದಾಕರ ಇಲಿ ಬೆಕ್ಕ ಆಡಂಗೆ ಗ್ಯಾಪ್ ಇರ್ತದಲ್ರಿ. ಹಂಗೆ ಮಣ್ಣಿನ ಕಣಗಳ ನಡಬರ್ಕ ಗಾಳಿ ಆಡಂಗೆ ಮತ್ತು ನೀರು ಶೇಖರಣೆ ಆಗುವಂಥ ಪ್ರದೇಶ ಇರ್ತದೆ. ಆ ಪ್ರದೇಶದೊಳಗೆ ನಾವು ಬಿಟ್ಟಂಥ ನೀರಿನೊಳಗಿನ ಲವಣಗಳೆಲ್ಲ ಹೋಗಿ ಪ್ಯಾಕ್ ಆಗಿಬಿಡ್ತಾರೆ. ಅದು ಗಟ್ಟಿ ಆಯ್ತಪ್ಪ ಅಂತಂದ್ರೆ ಏರಿಯೇಷನ್ ಆಗೋದಿಲ್ಲ. ಏರಿಯೇಷನ್ ಆಗಲಿಲ್ಲ ಅಂದ್ರೆ ಆ ಬೇರು ವೀಕ್ ಆಗಿಬಿಡ್ತಾವ್ರಿ. ಆ ಬೇರಿಗೆ ವೀಕ್ ಆಯ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮ್ಯಾಗ ಒಣಗ್ಲಿಕ್ಕೆ ಶುರು ಮಾಡ್ತಾವ್ರಿ. ಇದು ಸಮಸ್ಯೆ ರೀ. ಇದು ಯಾರಿಗೆ ಹೇಳಿದ್ರು ಅರ್ಥನೇ ಆಗೋದಿಲ್ಲ. ಏನೋ ಕನ್ನಡದಾಗ ಹೋಗ್ಬಿಟ್ಟು ಇಂಗ್ಲೀಷ್ನಾಗ ಮಾತಾಡ್ದಂಗೆ ಆಗಿಬಿಟ್ಟು ಹೇಳೋಣ. ನಾವು 30 ವರ್ಷ ಆಯ್ತು ರೀ ಸರ್ ಗಿಡ ಹಚ್ಚಿ. ನಾವು ಮೊದಲ ನಮ್ಮ ಅಣ್ಣವರು ಹಾರ್ಟಿಕಲ್ಚರ್ ಆಫೀಸರ್ ಇದ್ದಾಕರ ಅವ್ರು ಮದ್ರಾಸದಿಂದ ಗ್ರಾಫ್ಟಿಂಗ್ ಆಗಿ ತೊಗೊಂಬಂದು ಹಚ್ಚಿದ್ರು ಆಗಿನ ಕಾಲದೊಳಗೆ. ಎಷ್ಟಂದ್ರೆ 74 ಹಸಿ ಬರದೊಳಗೆ ರೀ. ಆ ಹಸಿ ಬರದೊಳಗೆ ಅವ್ರು ಮದ್ರಾಸ್ಗೆ ಹೋಗಿ ಎಗಿ ತಂದು ಹಚ್ಚೋದಾಕರ ನಾವು 100 ಗಿಡಕ್ಕೆ ಅವು ಅತಿ ಕಾಯಿ ಆಗೋದ್ರಿಂದ ನಾವು ಮಾಡೋ ವ್ಯವಸ್ಥೆ, ನಾವು 20 ದನಗಳಿದ್ದು, 14 ಆಕಳ ಕುರಿ ಎಮ್ಮೆ ಎಲ್ಲ ಇದ್ದು, ಬಾಯಿ ಶೈನೀರ ಮತ್ತು ನಾವು ಮಾಡೋದು 3 ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ತಿದ್ದೆವು. ನಾ ನಿಂಬೆಕಾಯಿ ತೊಗೊಂಡು ಕಿಸಿಂದ ಇಜಾಪುರ ಮಾರ್ಕೆಟ್ಗೆ ಅಥವಾ ಕೋಲ್ಹಾಪುರಕ್ಕೆ ಹಿಂಗೆ ಸಾಂಗ್ಲಿಗೆ ಅದು ಹೋಗ್ತಿದ್ದೆವು. ಅವಾಗ ಉಳ್ಕಿದ ರೈತರು ಆಡ್ತಿ ಮಾಲಕರು ಏನತ್ತಿದ್ರು, ನೀ ಇಂಥ 50 ಚೀಲ ತೊಗೊಂಬರ್ತಿ, 100 ಗಿಡ ಅವತ್ತು ಹೇಳ್ತಿ, ನೀ 500 ಗಿಡ ಅದಾವ ನೀನು ಹತ್ತಿದ್ರಿ ಅವರು. ಅಷ್ಟು ಇಳುವರಿ ಬರ್ತಿತ್ತು. ನಾವು ಯಾಕಂದ್ರೆ 3 ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ತಿದ್ದೆವು. ಬಾಯಿ ನೀರು ಶೈನೀರು ಇರ್ತಿದ್ವು.
ಅವಾಗ ನಮ್ಗೊಂದು ಏನು ವಿಚಾರ ಬತ್ತು 100 ಗಿಡದಾಗ ನಾವು ಇಟ್ಟೊಂದು ಇನ್ಕಮ್ ತೆಗಿಲಿಕತ್ತಿದ್ದೆವು. ನಮ್ದು 23 ಎಕರೆ ಹೊಲ ಅದ. ನಾವು 23 ಎಕರೆ ಹೊಲನೂ ಎಲ್ಲ ನಿಂಬೆ ಗಿಡನ ಹಚ್ಚಿ ಒಂದು ಜೋಳ ಕೊಯ್ಯೋದು, ಒಂದು ಗೋಧಿ ಕಿತ್ತೋದು, ಮತ್ತೊಂದು ಹಂಗೆ ಕುಸ್ಬಿ ಪೆಂಟಿ ಹೊಡೆಯೋದು, ಒಂದು ರಾಶಿ ಹಿಂಗೆ ವರ್ಷಾನುಗಟ್ಲೆ ನಾವು ಬರೀ ಹೈರಾಣ ಆಗಿನೂ ಏನೂ ಇಲ್ಲಾರ್ದಂಗೆ ಆಗಿ ಕುಂಡ್ರದಕ್ಕಿಂತ ಒಟ್ಟು ನಿಂಬೆ ಗಿಡನೇ ಮಾಡಬೇಕು. ಈಗ ಏನು ಲೆಮನ್ ಕಿಂಗ್ ಅಂದಾರ ನಾವು ಲೆಮನ್ ಕಿಂಗೇ ಆಗ್ಬೇಕಂತ ಹೇಳಿ 7 ಎಕರೆ ಮೊದಲು ಹಚ್ಚದ್ರಿ ಸರ್. ಇದು 7 ಎಕರೆ ಹ್ಯಾಂಗೆ ಹಚ್ಚದಂದ್ರಿ ಅವಾಗ ಸುಮ್ಮ ಹಚ್ಚಿದ್ದೇವು ಮೊದಲು. ನಾವು ವೈಯಕ್ತಿಕ ನಾನೇ ಒಳಗೆ ನಿಂತು ತಿರುಗಾಡಿದ್ರೆ ಇಂಥವು ಕುಣಿ ತೆಗೆದು ಹಚ್ಚೀನಿ ಸರ್. ಇವು ಒಳಗೆ ಹಿಂಗೆ ಕೈ ಮಾಡಿದ್ರೆ ಬಡಿಬಾರ್ದು ಗಾಡಿ, ಇಟ್ಟು ಮಟ್ಟ ಕುಣಿ ತೆಗೆದು ಅದ್ರದಾಗ ಎಲ್ಲ ಮಣ್ಣು ಅದು ಎಲ್ಲ ಅದರದೇ ಆದಂಥದ್ದು ಒಂದು ಪುಸ್ತಕ ತರಿಸಿ, ನಾಗಪುರದಿಂದ ಒಂದು ಪುಸ್ತಕ ತರಿಸಿ ವಿಜ್ಞಾನಿಗಳ ಪುಸ್ತಕ ಸ್ಟಡಿ ಮಾಡಿ ನಾನು 4ನೇ ಕಲ್ತರು ನಿಮ್ಮಂಥವ್ರ ಕೈಲಿ ಓದ್ಲಿಕ್ಕೆ ಹಚ್ಚಿ ಇಂಗ್ಲೀಷ್ನಾಗಿತ್ತು ಅದೆಲ್ಲ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ಸೀನಿ ರೀ ಎಲ್ಲ. ಅದನ್ನು ಮಾಡಿ ಅಭ್ಯಾಸ ಮಾಡಿ ನಿಂಬೆ ಹಚ್ಚೀನಿ ರೀ. ನಾನೇ ಈಗ ತಯಾರು ಮಾಡಿ ಅವತ್ತಿನ ಹಿಡಿದು ತಯಾರು ಮಾಡಿ ತೆಗೀದು ಹಂಗೇನು ಅರ್ಧಿ ನರ್ಸರಿ ರೀ. ಎಂಥ ಬೀಜ ಕಾಯಿ ತರಬೇಕು, ಅದ್ರಾಗಿನ ದಮ್ಮನ ಬೀಜ ಆರಿಸ್ಕೋಬೇಕು, ಅದ್ರಾಗ ಬೆಳೆದಿದ್ದು ದೊಡ್ಡಾಗಿನೇ ಬೆಳೆದು ಹಚ್ಚಬೇಕು. ಹಿಂಗೆ 3 ವರ್ಷಕ್ಕೆ ಕಾಯಿ ಆಯ್ತು ರೀ ಸರ. 3 ವರ್ಷಕ್ಕೆ ಕಾಯಿ ಆಗಿ 4 ವರ್ಷಕ್ಕೆ 5 ವರ್ಷಕ್ಕೆ ಇಳುವರಿ ಭಾಳ ಜೋರು ಬರ್ಲಕತ್ರಿ. ಅದು ಜೋರು ಬರ್ಲಕತ್ತು. ಬಾಯಿ ನೀರು ಹೋಗಿಬಿಟ್ಟು ಬೋರ್ಗಳು ಬಂದು ಬೋರಿನ ನೀರು ಅಷ್ಟು ಹೊಡಿಯಂ ಭಾಳ ಅದೊಂದು ಗೊತ್ತಿದ್ದಿದ್ದಿಲ್ಲ ನಮ್ಗೆ. ಬೋರಿನ ನೀರು ಸಾಕಟ್ಟು ಬರ್ಲಾನೇ ಅವಕ್ಕೆ ದೊಡ್ಡ ದೊಡ್ಡ ಮಡಿ ಕಟ್ಟಿ ಇದು ಬಕ್ಕಳ ನೀರು ಬಿಡ್ಲಕತ್ತೇವು. ಅದು ಗಿಡ ಒಂದು ಈಗ ಎಲ್ಲ ಒಂದೇ ಕಲರ್ ಕಾಣಿಸ್ತಾರೆ ಸರ. ಈಗ ಒಂದು ಹಳದಿ, ಒಂದು ಒಣಗ, ಒಂದು ಹಸಿರ ಹಿಂಗೆ ಆಗ್ತಾವ್ರಿ. ಅವು ಗಮಾಸಿ ಸರ್ ಹೋಗಿ ಬಂತಂದ್ರೆ ಪ್ರತಿ ಒಂದು ಗಿಡದ ಕಲರ್ನೂ ಚೇಂಜೇ ಇರ್ತದೆ. ಅವಾಗ ನಾವು ಗಿಡನೇ ಕಡ್ದು ಹೋಗ್ಯಂಥ ಸಮಸ್ಯೆ ಬಂದುಬಿಡ್ತೀರಿ. ಅದು ಎಲ್ಲರಿಗೆ ಕೇಳಿದೆವು. ಹಾರ್ಟಿಕಲ್ಚರ್ ಆಫೀಸ್ ಇದು ವಿಶ್ವವಿದ್ಯಾಲಯ ರಾಯಚೂರಿಗೆ ಹೋದೇವ್ರಿ. ಆಗಿನ ಕಾಲದೊಳಗೆ ಕಾರ್ ಬಾಡಿಗೆ ಸಿಗ್ತಿದ್ದಿಲ್ಲ. ಹಿಂಗೆಲ್ಲ ವ್ಯವಸ್ಥೆ ಫೋನ್ದು ವ್ಯವಸ್ಥೆ ಇದ್ದಿಲ್ಲ. ಪತ್ರ ಹಾಕಿ ಇಂಥವ್ರೊಬ್ಬರು ಯಾರಿಗೋ ಕೇಳೋಣ, ಅವ್ರು ಇಂಥಲ್ಲಿ ಒಬ್ರು ಅರವಳ್ಳಿ ಸರ್ ಅಂತ ಹೇಳಿ ಹಾರ್ಟಿಕಲ್ಚರ್ ಲೆಮನ್ ಸ್ಪೆಷಲಿಸ್ಟ್ರು ಅದಾರ. ಮತ್ತು 700 ಗಿಡ ರೀ. ನಾವು ಭಾಳ ದೊಡ್ಡ ಆಸೆ ಇಟ್ಕೊಂಡಿದ್ದೆವು. ಲೆಮನ್ ಕಿಂಗ್ ಮಾಡಬೇಕು, ಒಂದು 8-10 ಆಳುಗಳ್ನ ಇಟ್ಕೋಬೇಕು. ಅವ್ರ ಎಲ್ಲರ ಆಳುಗಳು ಮನೆ ಮುಂದೆ ಒಂದೊಂದು ನಳ ಮಾಡಬೇಕು, ಅವ್ರ ಮನ್ಯಾಗ ಒಂದೊಂದು TV ಇಡಬೇಕು, ಅವ್ರೆಲ್ಲರೂ ಕಾಯಿ ಆರಿಸಿ ಚೀಲ ತುಂಬ್ತಿರ್ಬೇಕು, ನಾವು ಹೋಗಿ ರೊಕ್ಕ ತರ್ಬೇಕಂತ ಹಿಂಗೆ ಐಡಿಯಾ ಮಾಡಿದ್ದೇವ್ರಿ. ಕತೆ ಹೇಳ್ತೀನಿ ರೀ. ಇದು ಹಿಂಗೆ ಅನ್ಕೊಂಡಿದ್ದಿದ್ದು ರಿವರ್ಸ್ ಆಗಿಬಿಡ್ತಲ್ರಿ. 2 ವರ್ಷ ಬತ್ತು ಇಳುವರಿ ಬತ್ತು. ಮುಂದೆಲ್ಲ ಹಿಂಗೆ ಆಲಕತ್ತು. ಅದಿಂದ ಹಿಂಗೆ ಮಾಡಿ ಚಾದರ ಜಮಖಾನಿ ತೊಗೊಂಡು ಬುತ್ತಿ ಕಟ್ಕೊಂಡು ಆ ಬಸ್ಸಿಗೆ ಈ ಬಸ್ಸಿಗೆ ಕೂತು ಅಲ್ಲಿ ಹೊತ್ತು ಮುಳುಗ ತನಕ ಈ ರಾಯಚೂರಿಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಹುಳ ಕಡಿಸ್ಕೊತ್ತು ಹೊತ್ತು ಹೊಂಡ್ತಾನ. ಯಾರು ಹಾರ್ಟಿಕಲ್ಚರ್ ಆಫೀಸ್ ಅದು ಈಗೆಲ್ಲ ಎಲ್ಲ ವಿಶ್ವವಿದ್ಯಾಲಯಗಳು ಗೊತ್ತಾವ, ಯೂನಿವರ್ಸಿಟಿ ಇಡೀ ಭಾರತ ಜಗತ್ತೇ ಗೊತ್ತಾಗ್ಯದ ಈಗ. ಅವಾಗ ನಮ್ಗೆ ಇಲ್ಲೇ ಇಂಡಿಯನ್ದು ಹಿರೇಂಡಿ ಗೊತ್ತಿದ್ದಿದ್ದಿಲ್ಲ ಹಾರ್ಟಿಕಲ್ಚರ್ ಆಫೀಸ್. ಶೋಧ ಮಾಡಿ ಅಲ್ಲಿ ಹೋಗಿ ಅವ್ರ ಸರಿ ಕರೆದು ಕೇಳಿದ್ರೆ ಅವರು ಒಂದು 108 ಔಷಧ ಹೇಳಿದ್ರೆ 3 ಲಕ್ಷ ರೂಪಾಯಿದ ಔಷಧ ಬರೆದು ಕೊಟ್ಟರಿ ಅವ್ರು. ರ್ಯಾಡಮಿಲ್ ಗೋಲ್ಡ್ ತೋರಿ 1 ಲೀಟ್ರಿಗೆ 4 ಗ್ರಾಮ್ ಹಾಕ್ರಿ, ಅದು 8 ಲೀಟ್ರ್ ಡ್ರಂಚಿಂಗ್ ಮಾಡಿರಿ, ಅದು ಹಿಂಗೆ ಪೇಸ್ಟಿಂಗ್ ಮಾಡಿರಿ, ಹಿಂಗೆ ಸ್ಪ್ರೇ ಮಾಡಿರಿ, 3 ತಿಂಗಳು ಮಾಡಬೇಕು, ಅದಕ್ಕೆ ಹಿಂಗೆ ಮಣ್ಣು ಏರಿಸ್ರಿ, ಮಣ್ಣು ಕೆದ್ರಿ ಎಲ್ಲ ಹೇಳಿದ್ರು. ಬರ್ಕೊಂಡು ಬಂದ್ರಿ. ಬರ್ಕೊಂಡು ಬಂದು ಅದನ್ನು ಮಾಡ್ಬೇಕಪ್ಪ ಅಂತಂದ್ರೆ ಕನಿಷ್ಠ 2 ಲಕ್ಷ ರೂಪಾಯಿದು ಬೆಂಗ್ಳೂರಿಗೆ ಹೋಗಿ ಸಾಮಾನು ತೊಗೊಂಬಂದೇವ್ರಿ. ಅದನ್ನೆಲ್ಲ ಇಲ್ಲಿ ಆದ್ರೆ ಇಂಥವು ಕೊಡ್ತಾರೆ ಅಂತೇಳಿ ಅವ್ರು ಹೇಳಿದ್ರು. ಹಿಂಗೆ ನೀವು ಬೆಂಗ್ಳೂರಿಗೆ ಹೋಗಿ ಒರಿಜಿನಲ್ ಸಿಗ್ತಾವ ಅಂತೇಳಿ ಅದನ್ನೆಲ್ಲ ತಂದು ಮಾಡಿದ್ರು. ಅದೇನು ಗಿಡ ನೀರು ಬಡ್ಡ್ಯಾಗ ನೀರು ಬಿಡೋರು ನಾವು, ಅದು ಅಂಟ್ರು ಹೋಗಿ ಬರೋದೇ ರೀ. ಅದಕ್ಕೆ ಗಾಯಿ ಮಾಯಾಗಾಯಿ ಕೆದ್ರದು ಅವರು ಪೂರ್ಣ ಹಿಂಗೆ ಹೇಳಂಗಿಲ್ಲ ರೀ. ವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಪೂರ್ಣ ಒಟ್ಟು ಹೇಳಂಗಿಲ್ಲ. ಸೀದಾ ಇಜಾಪುರಕ್ಕೆ ಹೋಗಿ ಅಂದ್ಬಿಡ್ತಾರೆ. ಸೀದಾ ಹೋಗೋದಿಲ್ಲ ರೀ. ಅದು ಇಜಾಪುರಕ್ಕೆ ಹತ್ತರಿಕೆಗೆ ಒಮ್ಮೆ ಹೊಳತಾ, ಅದು 4 ಟಣದಾಗ ತಿರುಗಾಡ್ತಾ, ಅದು ಏನೇನೋ ಮಾಡ್ತದೆ. ಅದು ಮಾಡಿದೆವು. ಹೊಂದಾಣಿಕೆ ಅಲ್ಲಿಲ್ಲ ಕಡ್ದೋಗಿರಿ ಅಂತ ಹೇಳಿದ್ರು. ಅಲ್ಲಿಂದ ಮುಂದೆ ಅವ್ರಿಗೆ ಅಳ್ಳೊಳ್ಳಿ ಸರಿಗೆ ಹೋಗಿ ಭೇಟಿ ಆದೆವು. ನೀವು ಇಟ್ಟು ಹೇಳಿದೆಲ್ಲ ಮಾಡಿದೆವು, ಮತ್ತು ನಮಗೇನೂ ರಿಸಲ್ಟೇ ಬರಲ್ಲ ರೀ. ಹ್ಯಾಂಗೆ ಮಾಡಿದ್ರಿ ಸರ್? ಅವ್ರು ಯಾರು ಕೈಯಾಗ ಕಲ್ತಾರೆ ಆ ಗುರುಗಳನ್ನ ಕರ್ಸಿದ್ರೆ. ಅವರು ಯೂನಿವರ್ಸಿಟಿಯನ್ ಗುರುಗಳು ಬೆಂಗ್ಳೂರ್ದಾಗ ಲಾಲ್ಬಾಗದಾಗಿದ್ರು. ಅವ್ರು ಕಾರ ಬಾಡಿಗೆ ಮಾಡ್ಕೊಂಡು ತಮ್ಮ ರೊಕ್ಕಲ್ದೇ ಇಲ್ಲಿ ಬಂದು ಆಗಿನ ಕಾಲದೊಳಗೆ ಅದೊಂದು ದೊಡ್ಡ ಇತಿಹಾಸ ಬಿಡ್ರಿ. ಬಂದು ಅವರೆಲ್ಲ ಅವ್ನಿಗೂ ಇಟ್ಟು ಬೈದರು, ನಮಗೂ ನೀವು ದಾಟಿರ್ತೀರಿ ಇದೇನು ಕೆಲಸ ಬಗೆಹರಂಗಿಲ್ಲ, ಎಲ್ಲ ಬಗೆಹರ ಕಡ್ದೋಗಿರಿ ಅಂತ ಹೇಳಿದ್ರು. ಕಡ್ದೋಗಿದ್ದೇವೆ ರೀ. 600 ಗಿಡ ಕಡ್ದೋಯ್ರಿ. 3 ಗಿಡ ಉಳಿದಿದ್ದು ಕುಂಬಳ ಸರ್ ಪಾಳ್ಯಾಕಾರ ಅವ್ರ ಬಲ್ಲೆ ಕರ್ಕೊಂಡು ಹೋದ್ರು. ಅವಾಗ ನಾವು ಒಂದು ಭಾಳ ರಾವಣನಂಗೆ ನಾವೇ ಶಾಣ್ಯಾರ ಅನ್ನೋ ಲೆಕ್ಕನಾಗಿದ್ದೇವೆ ರೀ. ಯಾರ್ದಾರೆ ಕೇಳಬೇಕು, ಸರ್ವರ್ಗಳು ಒಂದೊಂದು ನಡೆಗಲ್ತು ಸರ್ವಜ್ಞ ಆದತ್ ಹೇಳಿ ಅಂದಾರೆ. ಇವ್ರೇನ ಕಲೀಲಿಕ್ಕೆ ಹತ್ತಿದ್ದೇವೆ ಅಂತ ಹೇಳಕತ್ತಾರ. ಏನೋ ಕಲಿತಾರೆ ಯಾರಿಗೂ. ನಾವು ಕಲೀಲಿಕ್ಕೆ ಹತ್ತಿದ್ದೇವೆ ರೀ. ನಾವು ನಮ್ಮದು ಮುಗಿದೇ ಇಲ್ಲ ಇದ್ರಾಗ. ಇದು ಕೃಷಿ ಅಂದರೆ ಹಂಗೆ ಅದ್ರಿ. ಇದು ಭಾಳ ಆಳದ, ಭಾಳ ಮತ್ತು ಅದು ಏನೇನು ಹೇಳ್ಯಾರಲ್ಲ, ನಿನ್ನ ಬ್ರಹ್ಮಾಂಡದ ಅತ್ತತ್ತ ನಿನ್ನ ಮುಕುಟ, ಆ ಪಾತಾಳದಿಂದ ಅತ್ತತ್ತ ನಿನ್ನ ಇದು ಅಂತ ಹೇಳ್ಯಾರಲ್ಲ, ಹಂಗಾದ್ರಿ ಇದು ಮಾಡೋಣ. ಅವ್ರು ಎಲ್ಲರೂ ಹೇಳೋಣ ಕಡ್ದೋಗಿದೆವು. ಪಾಳ್ಯಾಕರ ಅವ್ರ ಬಲ್ಯಾಕ ಕುಂಬಳ ಸರ್ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಬಂದು ಬಳಕ ನಾವು ಒಂದೇ ದಿನ ನೋಡಿದ್ರೆ ಅಲ್ಲಿ ಎಲ್ಲ ಆಡಂಬ್ರಿ ಏನು ಚಾದರ ರಗ್ಗ ಮಾರೋರು ಹೇಳ್ಕೊತ ಬರ್ತಾರೆ, ನಾ ಶಾಣೆ ಅಂಥವು ನೀವು ಇರ್ಬೇಕು ಹೇಳತ್ತೇಳಿ ಹೋಗಿದ್ದೆವು ನಾವು. ಅಲ್ಲಿ ಹೋದ ಬಳಕ ನಮ್ಗೆ ಅವ್ರು ಹೇಳೋದು ಭಾಳ ವಿಶೇಷ ಅನ್ನಿಸ್ತು. 1 ಎಕರೆ 1 ಆಕಳಿಂದ 30 ಎಕರೆ ಕೃಷಿ ಮಾಡ್ಬೋದು.